ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಒಬ್ಬ ಹಿರಿಯ ವಕೀಲ ಮೋದಿಜಿಯನ್ನ ಜೈಲಿಗೆ ಕಳಿಸೋದಕ್ಕೆ ಹಠಕ್ಕೆ ಬಿದ್ದಂಗಿದೆ. ಅದು ಕೂಡ ಒಂದು ಕೊಲೆ ಕೇಸ್ನಲ್ಲಿ. ಯಾರು ಆ ವಕೀಲ? ಮೋದಿಜಿಯ ಮೇಲೆ ಆತನಿಗೆ ಏನ್ ಕೋಪ? ಅಷ್ಟಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವೇ FIR ಹಾಕಿಸಿ ಜೈಲಿಗೆ ಕಳಿಸೋಕೆ ಅವ್ರು ಮಾಡಿರೋ ತಪ್ಪಾದ್ರೂ ಏನು? ವಿಚಿತ್ರವಾಗಿದೆ ಅಲ್ವಾ ಸ್ಟೋರಿ. ವಿಡಿಯೋವನ್ನು ಕೊನೆವರೆಗೂ ಕೂಡ ಮಿಸ್ ಮಾಡಿದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, 2019ರ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ CAA ದೇಶದ ರಾಜಕೀಯದಲ್ಲಿ ಸಂಚಲನ ಮೂಡಿಸಿತ್ತು. ಶಾಹೀನ್ ಬಾಗ್ನಿಂದ ಹಿಡಿದು ದೆಹಲಿಯ ನಾರ್ತ್ ಈಸ್ಟ್ವರೆಗೂ ಯಾವ ರೀತಿಯಾಗಿ ಪ್ರತಿಭಟನೆ ಆಯಿತು, ಘೋಷಣೆಗಳನ್ನು ಕೂಗಿದ್ರು, ಎಲ್ಲವನ್ನು ಕೂಡ ನೋಡಿದ್ದೇವೆ. ಪೊಲೀಸರು ನಂತರ ತೆಗೆದುಕೊಂಡಂತಹ ಕ್ರಮ ಹಾಗೂ ಅಂತಿಮ ತೀರ್ಪು ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿತ್ತು. ಆಗ ಒಂದು ಹೆಸರು ತುಂಬ ಪ್ರಚಲಿತದಲ್ಲಿತ್ತು, ಜೊತೆಗೆ ಎಲ್ಲ ಕಡೆ ಹೆಡ್ಲೈನ್ ಕೂಡ ಆಗಿತ್ತು. ಆ ಹೆಸರು ಉಮರ್ ಖಾಲಿದ್. ಉಮರ್ ಖಾಲಿದ್ ಒಬ್ಬ ಸ್ಟೂಡೆಂಟ್ ಆಕ್ಟಿವಿಸ್ಟ್. ಕಳೆದ 5 ವರ್ಷದಿಂದ ಈತ ಜೈಲಿನಲ್ಲೇ ಇದ್ದಾನೆ. ಇದೆಲ್ಲ ಓಕೆ. ಈ CAAಗೂ ಮೋದಿಜಿ ಮೇಲಿನ FIRಗೂ ಏನು ಸಂಬಂಧ ಇದೆ. ಆ್ಯಕ್ಚುಲಿ ಮೋದಿಜಿ ಮೇಲೆ ಈಗ FIR ಹಾಕಬೇಕು, ಅವರನ್ನು ಜೈಲಿಗೆ ಕಳಿಸ್ಬೇಕು ಅಂತ ಹೊರಟಿರೋದೇ ಇದೇ CAA ಸಲುವಾಗಿ. ರಾಜಸ್ಥಾನದ ಹೈಕೋರ್ಟ್ನಲ್ಲಿ ಒಂದು ಜಡ್ಜ್ಮೆಂಟ್ ಬಂದಿದೆ. ಈಗ ಆ ಜಡ್ಜ್ಮೆಂಟ್ನಲ್ಲಿ ಒಂದು ಸಸ್ಪೆನ್ಸ್ ಕೂಡ ಇದೆ. ಹಾಗಾದರೆ ನ್ಯಾಯಾಲಯ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಇವರೆಲ್ಲರ ವಿರುದ್ಧ ಮರ್ಡರ್ ಕೇಸ್ ಫೈಲ್ ಮಾಡೋದಕ್ಕೆ ಪರ್ಮಿಷನ್ ಅನ್ನು ಕೊಟ್ಟಿದ್ಯಾ? ಅಥವಾ ಈ ಕೇಸ್ ಸುಪ್ರೀಂ ಕೋರ್ಟಿಗೆ ಹೋಗುತ್ತಾ? ಅಸಲಿಗೆ CAAಗೂ ಈ ಮರ್ಡರ್ ಕೇಸ್ಗೂ ಏನು ಲಿಂಕು? ಎಲ್ಲವನ್ನ ಕೂಡ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. 74 ವರ್ಷದ ಓರ್ವ ಅಡ್ವೊಕೇಟ್ ಪೂರನ್ ಚಂದೇಶ್ ಸೆನ್ ಅಲ್ವರ್ ಜಿಲ್ಲೆಯ ಗೋವಿಂದಗಢ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಅಲ್ಲಿ ಒಂದು ಡಿಮ್ಯಾಂಡನ್ನು ಮಾಡ್ತಾರೆ. ಅದನ್ನು ಕೇಳಿ ಸ್ವತಃ ಪೊಲೀಸರೇ ಶಾಕ್ ಆಗಿಬಿಟ್ಟಿದ್ರು. ಅವರ ಡಿಮ್ಯಾಂಡ್ ಏನಂದರೆ, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಹಾಗೂ ಕೆಲ ಜರ್ನಲಿಸ್ಟ್ಗಳು ಮತ್ತು ಬಲಪಂಥೀಯ ಗುಂಪುಗಳ ವಿರುದ್ಧ FIR ರಿಜಿಸ್ಟರ್ ಮಾಡಬೇಕು ಅನ್ನೋದು. ಸೆಕ್ಷನ್ 302 ಅಂದರೆ ಕೊಲೆ ಪ್ರಕರಣ, 120B ಕ್ರಿಮಿನಲ್ ಪಿತೂರಿ ಮತ್ತು ಇತರೆ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಿಸಬೇಕಂತೆ. ಯಾಕಂದರೆ CAA ಅನ್ನೋದು ಸಾಂವಿಧಾನಿಕವಾಗಿ ಬಾಹಿರವಾಗಿದ್ದು, ಮುಸ್ಲಿಮರು ಹಾಗೂ ಜಾತ್ಯತೀತ ಸಿದ್ಧಾಂತ ಹೊಂದಿರೋರನ್ನು ನಾಶ ಮಾಡೋದಕ್ಕೆ ಇದನ್ನು ರಚಿಸಿದ್ದಾರೆ ಮತ್ತು ಇದರಿಂದ ಹಿಂಸಾಚಾರ ಸಂಭವಿಸಿದೆ. ಇದರಲ್ಲಿ ಜನರ ಕೊಲೆ ಆಗಿದೆ ಅನ್ನೋದು ಇವರ ಆರೋಪ. ಇದನ್ನು ಕೇಳಿದ ನಂತರ ಶಾಕ್ಗಿಂತ ಜಾಸ್ತಿ ಪೊಲೀಸರಿಗೆ ತಲೆಯೇ ಕೆಟ್ಟು ಹೋಗುತ್ತೆ. ಸೊ ಅವರು ಒಮ್ಮೆ ನಕ್ಕು ಇದ್ಯಾವುದೋ ವಿಚಿತ್ರದ ಕೇಸು ಅಂತ ಕಂಪ್ಲೇಂಟ್ ತಗೊಳ್ಳದೆ ವಾಪಸ್ ಕಳಿಸ್ತಾರೆ. ನಂತರ ಆ ವಕೀಲರು ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗ್ತಾರೆ. ಅಲ್ಲೂ ಕೂಡ ಅರ್ಜಿ ರಿಜೆಕ್ಟ್ ಆಗುತ್ತೆ. ಬಳಿಕ ಸೆಷನ್ ಕೋರ್ಟಿಗೆ ಹೋಗ್ತಾರೆ. ಅಲ್ಲೂ ಅರ್ಜಿ ರಿಜೆಕ್ಟ್ ಆಯಿತು. ಕೊನೆಗೆ ರಾಜಸ್ಥಾನದ ಹೈಕೋರ್ಟಿಗೆ ಬರ್ತಾರೆ. 74 ವಯಸ್ಸಿನ ವಕೀಲರಿಗೆ ಆ ವಯಸ್ಸಲ್ಲಿ ಮೋದಿಜಿಯನ್ನು ಒಮ್ಮೆ ಜೈಲಿಗೆ ಕಳಿಸ್ಬೇಕು ಅನ್ನೋ ಹಠ ಇತ್ತಲ್ಲ, ಆಗಬಹುದು. ವೀಕ್ಷಕರ, ನಿಮಗೆ CAA ಪ್ರತಿಭಟನೆ ನೆನಪಿರಬಹುದು. ಆರೋಪಿ ಉಮರ್ ಖಾಲಿದ್, ಶಾಜಿಲ್ ಇಮಾಮ್ ಇದರಲ್ಲಿ ಶಾಮೀಲಾಗಿದ್ರು ಅನ್ನೋದು ನ್ಯಾಯಾಲಯದಲ್ಲಿ ಕೂಡ ಸಾಬೀತಾಗಿದೆ. ಜೊತೆಗೆ ಕಳೆದ 5 ವರ್ಷಗಳಿಂದ ಜೈಲಿನಲ್ಲೇ ಇಬ್ಬರು ಕಂಬಿ ಎಣಿಸ್ತಾ ಇದ್ದಾರೆ. ಫೈನಲಿ ಅವರ ಸೆಕೆಂಡ್ ಬೇಲ್ ಅರ್ಜಿ ಕೂಡ ಸುಪ್ರೀಂ ಕೋರ್ಟನ್ನು ತಲುಪಿದೆ. ಅಕ್ಟೋಬರ್ 7ನೇ ತಾರೀಕು ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ದೇಶದಲ್ಲಿ ಮೋದಿಜಿ ಸರ್ಕಾರ ಬಂದ ನಂತರ ತುಂಬ ಪ್ರತಿಭಟನೆ ನಡೆದಿದೆ, ಗಲಾಟೆ ಆಗಿದೆ. ಅದರಲ್ಲಿ ಈ CAA ಇದೆಯಲ್ಲ, ಇದು ತುಂಬ ಗಂಭೀರವಾಗಿತ್ತು. ಇದು ಎಷ್ಟು ಗಂಭೀರವಾದ ಕೇಸು ಅಂದರೆ, ಇದರ ಆರೋಪಿಗಳು ಇನ್ನೂ ವಿಚಾರಣೆ ಕಂಪ್ಲೀಟ್ ಆಗದೆ ಇದ್ದರೂ ಕೂಡ ಜೈಲಿನಲ್ಲೇ ಕೊಳಿತಾ ಇದ್ದಾರೆ. ವಕೀಲರಾದ ಪ್ರಶಾಂತ್ ಭೂಷಣ್ ಅವರು ಕೂಡ ಇದರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಕೆಲವು ನ್ಯಾಯಾಧೀಶರು ಸರ್ಕಾರದ ಪರವಾಗಿ ತೀರ್ಪು ನೀಡ್ತಾರೆ ಮತ್ತು ದೆಹಲಿ ಗಲಭೆಯ ಆರೋಪಿಗಳ ಪ್ರಕರಣಗಳನ್ನು ಸರ್ಕಾರದ ಪರ ಇರೋ ನ್ಯಾಯಾಧೀಶರ ಬೆಂಚ್ಗೆ ನೀಡಲಾಗಿದೆ ಅಂತ ಹೇಳ್ತಾರೆ.
ಈಗ ರಾಜಸ್ಥಾನ ಕೋರ್ಟ್ನ ವಿಚಾರಣೆ ನೋಡಿದ್ರೆ ಕೋರ್ಟ್ ರೂಮ್ನಲ್ಲಿ ಒಂದು ಕಡೆ ಅಡ್ವೊಕೇಟ್ ಪೂರನ್ ಚಂದೇಶ್ ಸೇನ್ ವಾದ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಸರ್ಕಾರದ ಪರವಾಗಿ ಸಾಲಿಸಿಟರಿ ಜನರಲ್ ತುಷಾರ್ ಮೆಹ್ತಾ, AST-RD ರಸ್ತೋಗಿ ಮತ್ತು ರಾಜಸ್ಥಾನದ ಅಡ್ವೊಕೇಟ್ ಜನರಲ್ ರಾಜೇಂದ್ರ ಪ್ರಸಾದ್ ಟೀಮ್ ನಿಂತಿತ್ತು. ಜಸ್ಟಿಸ್ ಸಂದೇಶ್ ಪಾಂಚಾಲ್ ಅವರು ಆರ್ಗ್ಯುಮೆಂಟ್ ಕೇಳ್ತಾ ಇದ್ರು. ಇಲ್ಲಿ ಅರ್ಜಿದಾರರ ವಾದ ವೆರಿ ಸಿಂಪಲ್ ಆಗಿತ್ತು. CAA ಕಾರಣದಿಂದ ದೇಶದಲ್ಲಿ ಗಲಭೆಗಳಾಗಿದೆ, ಸಾವು ನೋವುಗಳು ಸಂಭವಿಸಿದೆ. ಇದಕ್ಕೆ ನೇರವಾಗಿ ಹೊಣೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಹಾಗೂ ರವಿಶಂಕರ್ ಪ್ರಸಾದ್ ಅಂತ. ಆದರೆ ಆ ಅರ್ಜಿಯಲ್ಲಿ ಯಾವ ವಿಕ್ಟಿಮ್ ಹೆಸರು ಕೂಡ ಇರಲಿಲ್ಲ, ಸ್ಥಳದ ಹೆಸರು ಇಲ್ಲ, ಎಷ್ಟು ಸಾವು ನೋವಾಗಿದೆ ಅನ್ನೋ ನಂಬರ್ಸ್ ಕೂಡ ಇಲ್ಲ. ಇದನ್ನೆಲ್ಲ ನೋಡಿದಂತಹ ನ್ಯಾಯಾಲಯ ಹೇಳುತ್ತೆ, ಅರ್ಜಿದಾರರು ಯಾವುದೇ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿಲ್ಲ, ನಂಬಿಕೆಗೆ ಅರ್ಹವಾದ ಯಾವುದೇ ಮಾಹಿತಿ ಮತ್ತು ಆಧಾರಗಳನ್ನು ಸಲ್ಲಿಸಲಿಲ್ಲ. ಅರ್ಜಿದಾರರು ತಾವೇ ತಪ್ಪು ಕಲ್ಪನೆಯನ್ನು ಮಾಡಿಕೊಂಡು ಆರೋಪವನ್ನು ಮಾಡ್ತಿದ್ದಾರೆ. ಅವರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಇದಕ್ಕೆ FIR ದಾಖಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ಹೇಳುತ್ತೆ. ಇದು ಕೇವಲ ಮೋದಿಜಿ ಹಾಗೂ ಅಮಿತ್ ಶಾ ಅವರ ಇಮೇಜನ್ನು ಹಾಳು ಮಾಡುವಂತಹ ಪ್ರಯತ್ನ, ಜೊತೆಗೆ ಕೋಮು ಹಿಂಸಾಚಾರ ಸೃಷ್ಟಿ ಮಾಡುವಂತಹ ಕೆಲಸ ಅಂತ ಹೇಳಿ ಈ ಅರ್ಜಿಯನ್ನು ವಜಾ ಮಾಡಲಾಗುತ್ತೆ. ಜೊತೆಗೆ ಇದರ ವೆಚ್ಚ 50,000 ರೂಪಾಯಿ ಏನಿದೆ ಅದರ ದಂಡವನ್ನು ಕೂಡ ವಿಧಿಸುತ್ತೆ. 4 ವಾರದ ಒಳಗೆ ಈ 50,000 ರೂಪಾಯಿ ದಂಡವನ್ನು ಕಟ್ಟಬೇಕು ಅಂತ ಕೋರ್ಟ್ ಆದೇಶ ನೀಡಿದೆ. ಅಂದರೆ ಹೈಕೋರ್ಟ್ ಕ್ಲಿಯರ್ ಮಾಡಿದೆ ಯಾವುದೇ FIR ಮೋದಿಜಿ ವಿರುದ್ಧ ಇಲ್ಲ ಅಂತ. ಜೊತೆಗೆ ಕೋರ್ಟ್ ಇನ್ನೊಂದು ಆದೇಶವನ್ನು ಕೂಡ ನೀಡಿದೆ. ಅದು ಈಗ ಚರ್ಚೆಗೆ ಕಾರಣ ಆಗಿರೋದು. ಒಬ್ಬ ವಕೀಲನಿಂದ ಇರೋ ಕನಿಷ್ಠ ನಿರೀಕ್ಷೆ ಏನಂದರೆ ವೃತ್ತಿಪರ ನಡವಳಿಕೆ ಮತ್ತು ಶಿಷ್ಟಾಚಾರವನ್ನು ಪಾಲನೆ ಮಾಡೋದು ಮತ್ತು ಸುಳ್ಳು ಕೇಸ್ಗಳನ್ನು ಹಾಕದಂತೆ ಬಾರ್ ಕೌನ್ಸಿಲ್ ಮಾಡಿರೋ ನಿಯಮಗಳನ್ನು ಪಾಲಿಸೋದು. ಇದರ ಅರ್ಥ ನಿಮ್ಮ ವೈಯಕ್ತಿಕ ಲಾಭಕ್ಕೆ ಅಥವಾ ಫೇಮಸ್ ಆಗಬೇಕು ಅನ್ನೋ ಕಾರಣಕ್ಕೆ ಕೋರ್ಟನ್ನು ಬಳಸ್ಕೊಳ್ಳೋ ಹಾಗಿಲ್ಲ ಅಂತ. ಆದರೆ ಈಗ ಕೆಲ ವಕೀಲರು ಮಾಡ್ತಿರೋದೇನು, ಫೈನಲಿ ಎಲ್ರಿಗೂ ಒಂದು ಪ್ರಶ್ನೆ ಇತ್ತು, ನ್ಯಾಯಾಲಯ ಮೋದಿಜಿಯವರ ವಿರುದ್ಧ FIR ದಾಖಲಿಸೋದಕ್ಕೆ ಅವಕಾಶ ಕೊಡ್ತಾ ಅಂತ. ಅದಕ್ಕೆ ಉತ್ತರ ಇಲ್ಲ. ರಾಜಸ್ಥಾನದ ಹೈಕೋರ್ಟ್ ಈ ಕೇಸನ್ನು ಕೇವಲ ಡಿಸ್ಮಿಸ್ ಅಷ್ಟೇ ಮಾಡಿಲ್ಲ, ಒಂದು ಎಕ್ಸಾಂಪಲ್ ಕೂಡ ಸೆಟ್ ಮಾಡಿದೆ. ಇಂಥ ಆಧಾರ ಇಲ್ಲದೆ ಯಾವುದೇ ಆರೋಪವನ್ನು ಮಾಡಿದರೂ ದಂಡವನ್ನು ಹಾಕ್ತೀವಿ ಅಂತ. ಇನ್ನಾದರೂ ಎಚ್ಚರಿಕೆಯಿಂದ ಆರೋಪಗಳನ್ನು ಮಾಡಬೇಕು, ಕಂಪ್ಲೇಂಟ್ಗಳನ್ನು ಕೊಡಬೇಕು. ಇದು ಸರಿಯಾದ ತೀರ್ಪೆ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.